ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪೂಜಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನು ಬ್ಲಾಗ್ ಅಂದರೆ ನಾವು ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಿದ್ವಿ. ಸೊ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಹೋಗಿ ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಇವತ್ತು ನನ್ನ ಜೊತೆ ಸರು ಇದ್ದಾಳೆ. ಸರು, ನಾನು, ಮೂರು ಎಲ್ಲ ಹೋಗ್ತಿದ್ದೀವಿ. ಹೋಗ್ತಾ ಏನೇನಾಗುತ್ತೆ ಏನು ಅಂತ ತೋರಿಸ್ತೀನಿ. ಈ ಬ್ಲಾಗ್ನ ನೋಡ್ತಾ ಇರಿ. ಹಾಯ್ ಮಾಡು. ನಾವು ಕುಣಿಗಲ್ ಹತ್ರ ಬಂದ್ವಿ. ತಿಂಡಿ ಕೊಡ್ಸಿ ಅಂದ್ರೆ ತಿಂಡಿ ಕೊಡಿಸ್ತಿಲ್ಲ ಇವರು. ಅಲ್ಲೋಗಿ ಮಾಡೋಣ, ಅಲ್ಲಿ ಅಲ್ಲಿ ಅಂತ ಕತೆ ಹೊಡಿತವ್ರು ಇವರು. ಸೋಲೋರು 13 ಕಿಲೋಮೀಟರ್ ಐತೆ. ನೀನು ಕುಣಿಗಲ್ ಕತೆ ಹೇಳ್ತಾ ಇದೀಯಾ? ಕುಣಿಗಲ್ ಬಿಟ್ವಾ? ಕುಣಿಗಲ್ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಕುಣಿಗಲ್ ಬಿಟ್ಟಿದೆ, ಆದರೆ ನನಗೆ ಗೊತ್ತೇ ಆಗಿಲ್ಲ. ಕುಣಿಗಲ್ ತಿನ್ನಲಿಲ್ಲ. ಇವಳು ಬೇರೆ ಹೊಟ್ಟೆ ಹಸು ಅಂತ ಇದೆ, ನನಗೂ ಹೊಟ್ಟೆ ಹಸು ಆಗಿದೆ. ಟೈಮ್ ಆಲ್ರೆಡಿ 8 o'clock ಆಗೋಗಿತ್ತು. ಅದಕ್ಕೆ ಮುಂದೆ ಕೊಡಿಸ್ತೀನಿ, ಚೆನ್ನಾಗಿರೋದು ಹೋಟೆಲ್ ಸಿಗಬೇಕಲ್ವ ಅಂತ ಹೇಳ್ತಿದ್ರು. ಫೈನಲಿ ನಾವು ಹೋಟೆಲಿಗೆ ಬಂದ್ವಿ. ಹೋಟೆಲಿಗೆ ಬಂದು ನಾನು ದೋಸೆ ತೊಗೊಂಡೆ, ಸರು ಇಡ್ಲಿ ತೊಗೊಂಡ್ಲು, ಮುರಳಿ ಅವರು ಪಲಾವ್ ತೊಗೊಂಡ್ರು. ತಿಂದ್ಬಿಟ್ಟು ಇನ್ನೇನು ಬೆಂಗಳೂರಿಗೆ ರೀಚ್ ಆದ್ವಿ. ನಾವು ನಾವೀಗ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿದ್ದೀವಿ. ಅಂದರೆ ಹೋಗ್ತಾ ಸಿಗ್ತಾ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹುಡ್ಲಿ ನಮ್ದಂತೂ ಫೋಟೋ ತೆಗಿತಿಲ್ಲ. ಅಲ್ಲಿ ಯಾರೋ ಒಬ್ಬರು ಅಂಕಲು ಫೋಟೋ ತಕ್ಕೊಡಿ ಅಂತಂದರು. ಅವ್ರದ್ದು ಫೋಟೋ ತಕ್ಕೊಡ್ತಿರೋದು. ಪಾಪ ಅವ್ರ ಜೊತೆ ಯಾರೂ ಬಂದಿರಲಿಲ್ಲ. ಸೊ ಅದಕ್ಕೆ ಅವ್ರದ್ದು ಫೋಟೋ ತಕ್ಕೊಡ್ತಿದ್ರು. ಆಮೇಲೆ ಇದ್ದಿದ್ದವರು ಸೈಡಿಗೆ ಬಾ, ಇಲ್ಲಿ ಒಂದು ಸ್ವಲ್ಪ ಇದನ್ನು ವಾಟ್ಸಪ್ಪಿಗೆ ಹಾಕ್ಕೊಡು ಅಂದರು. ಸೊ ಅದಕ್ಕೆ ನನ್ನ ಫ್ರೆಂಡ್ ಹಾಕ್ಕೊಡ್ತಾ ಇದ್ಲು. ನಾವು ಸರುನ ಅಲ್ಲೇ ಸ್ಟುಡಿಯೋ ಹತ್ರ ಡ್ರಾಪ್ ಮಾಡಿ ಬಂದ್ವಿ. ಅಂದರೆ ಬ್ಯಾಂಗ್ಳೂರಲ್ಲಿ ಅವಳಿಗೆ ಕೆಲಸ ಇದೆ, ಅವಳು ಆಮೇಲೆ ಬಸ್ಸಲ್ಲಿ ಹೋಗ್ತಾಳೆ. ಆಮೇಲೆ ಅಜ್ಜಿಗೆ ಏನಾದ್ರು ತೊಗೊಂಡೋಗ್ಬೇಕು ಅಂದ್ಬಿಟ್ಟು ನಾವಲ್ಲಿ ಏನೇನು ತೊಗೊತಿದ್ವಿ. ಆಮೇಲೆ ನಿನ್ಗೇನು ಬೇಕು ಅಂದರು, ನನಗೆ ಇಷ್ಟೇ ಸಾಕು ಅಂದ್ಬಿಟ್ಟು ಇದೊಂದು ತೊಗೊಂಡೆ ನಾನು. ನಮ್ಮ ಹಾಸನ್ ಬೆಟರ ಬೆಂಗಳೂರು ಬೆಟರ ಈ ಟ್ರಾಫಿಕ್ ನೋಡಿದ್ರೆ ಹಾಸನ ಈ ಬೆಂಗಳೂರು ಈ ಟ್ರಾಫಿಕ್ ಎಷ್ಟು ಟೈಮ್ ಸೇವ್ ಆಗುತ್ತಲ್ಲ ನಮ್ಮ ಹಾಸನ ಆಗಿದ್ರೆ ಎಷ್ಟೊತ್ತಿಗೆ ಹಾಸನ ಸುತ್ತಮುತ್ತ ಒಂದು 10 ವರ್ಷ ಸುತ್ತಮುತ್ತ ಹೌದು. ಈ ಬೆಂಗಳೂರು ಬಿಸಿಲು ಈ ಟ್ರಾಫಿಕ್ ಹೊಗೆ ಧೂಳು. ನಾವು ಅಜ್ಜಿ ಮನೆ ರೀಚ್ ಆಗಿ ಮತ್ತೇನಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಬಂದಿದ್ವಿ. ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಬೆಂಗಳೂರಲ್ಲೇ ಹಾಲ್ಟ್ ಆಗಿದ್ವಿ. ಇವಾಗ ಹಾಸನಿಗೆ ಹೊರಡ್ತಾ ಇದ್ವಿ. ಇವಾಗ 4 ಗಂಟೆ ಆಗಿದೆ. ಸ್ವಲ್ಪ ಕೆಲಸ ಇತ್ತು ಬೆಂಗಳೂರಲ್ಲಿ, ಅದೆಲ್ಲ ಮುಗಿಸ್ಕೊಂಡು ಇವಾಗ ಹಾಸನಿಗೆ ಹೊರಡ್ತಿದ್ವಿ. ಇಲ್ಲೇ ರಿಲೇಷನ್ ಮನೆ ಇದೆ, ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ಹಾಸನಿಗೆ ಹೊರಡ್ತೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅನ್ನೋದನ್ನು ತೋರಿಸ್ತೀನಿ. ನಾವು ಹಾಸನಿಗೆ ರಿಟರ್ನ್ ಆಗಬೇಕಾದ್ರೆ ನಮ್ಮ ಮುರಳಿ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ಸಿಕ್ಕಿದ್ರು. ಆಮೇಲೆ ಜೊತೆಲೇ ಹೋಗೋಣ ಅಂತ ಅವ್ರು ಇಲ್ಲೇ ನಿಲ್ಲಿಸಿ ಟೀ ಕುಡಿಯೋಣ ಅಂತ ಅಂದರು. ನಾವು ಟೀ ಕಾಫಿ ಏನು ಕುಡಿಯೋಲ್ಲ, ಅವ್ರು ಕುಡಿತಾರೆ. ಸೊ ಅದಕ್ಕೆ ನಿಲ್ಲಿಸಿ ಅಂದರು. ಅವರು ಬೆಂಗಳೂರಿಗೆ ಬಂದಿದ್ದು, ಇನ್ನೊಬ್ಬರು ಅಣ್ಣ ಅವರು ಇದ್ದಾರೆ, ಅವರ ಪಾಪುಗೆ ಸ್ವಲ್ಪ ಹುಷಾರಿಲ್ಲ. ಸೊ ಅದಕ್ಕೆ ಅವರು ಇಲ್ಲಿಗೆ ಬರ್ತಿದ್ರು, ಹಾಸನಿಂದ ಬೆಂಗಳೂರಿಗೆ ಬರ್ತಿದ್ರು. ಅದಕ್ಕೆ ಅವ್ರು ತೋರ್ಸೋಕ್ಕೆ ಅಂತ ಬಂದರು. ಇವಾಗ ಹೋಗ್ತಿದ್ದೀವಿ, ಎಲ್ಲಿದ್ದೀರಾ ಅಂತ ಕೇಳಿದ್ರು. ನಾವು ಇಲ್ಲಿ ಹೋಗ್ತಿದ್ದೀವಿ ಅಂದಿದ್ದಕ್ಕೆ ಮತ್ತು ಅಲ್ಲಿಗೆ ಬಂದು ರೀಚ್ ಆದರು ಅವರು. ಆಮೇಲೆ ನಾವೆಲ್ಲ ಜೊತೆಲೇ ಹೋದ್ವಿ. ಇಲ್ಲಿ ನಾನು ಈ ಅಣ್ಣಂಗೆ ರ್ಯಾಗ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಏನೋ ಅವ್ರ ಮುಖ ತೋರಿಸ್ತಿಲ್ಲ. ಇಲ್ಲಿ ಇದ್ದಾರಲ್ಲ, ಅವರ ಪಾಪುಗೇನೆ ಹುಷಾರಿರಲಿಲ್ಲ.
ನಾವಿವಾಗ ನ್ಯೂ ತಾಜ್ ಹೋಟೆಲ್ ಹತ್ರ ಇದ್ದೀವಿ. ಇನ್ನೇನು 8:30 ಆಗಿತ್ತು, ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅವರು ಇಲ್ಲೇ ಊಟ ಮಾಡೋಣ ಅಂತ ಅಂದರು. ಅವರೆಲ್ಲ ನಾನ್ ವೆಜ್ ತೊಗೊಂಡ್ರು, ಫುಲ್ ಡಿಫ್ರೆಂಟ್ ನಾನು ಇವತ್ತು ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅಂತ ಅಂದೆ. ಆಮೇಲೆ ಈ ಕಡೆ ಸೈಡು ನಾವು ವೆಜ್ ತೊಗೊಂಡ್ವಿ, ಪಾಲಕ್ ತೊಗೊಂಡ್ವಿ, ಸ್ವಲ್ಪ ಅಲ್ಲೇ ವೆಜ್ ತೊಗೊಂಡ್ಬಿಟ್ಟು ತಿಂದ್ವಿ. ಅಲ್ಲಿ ಎಷ್ಟು ದೊಡ್ಡದಿತ್ತು ಅಂದರೆ ಹೋಟೆಲ್ಲು, ಅಷ್ಟು ದೊಡ್ಡದಿತ್ತು. ಬರೀ ಸೌಂಡು, ಕಯಾ ಪಿಯಾ ಬರೀ ಸೌಂಡು. ನನಗಂತೂ ಹಿಂಸೆ ಆಗೋಯ್ತು, ಯಾವಾಗ ಹೊರಗಡೆ ಬರ್ತೀನಪ್ಪ ಅನ್ನೋ ಥರ ಅನ್ನಿಸ್ಬಿಡ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ಹೊರಗಡೆ ಬೀಡ ಅಂಗಡಿ ಇದೆ, ಅದು ತುಂಬ ಡಿಫ್ರೆಂಟಾಗಿದೆ, ತುಂಬ ಥರ ಬೀಡ ಸಿಗುತ್ತೆ. ನಾನು ಇಲ್ಲಿ ಒಂದು 2-3 ಸತಿ ತಿಂದಿದ್ದೀನಿ ಬೀಡನ, ಅಂದರೆ ಬ್ಯಾಂಗ್ಳೂರಿಗೆ ಬರ್ಬೇಕಾದ್ರೆ. ತುಂಬ ವಿಧವಾಗಿ ಬೀಡ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ತುಂಬ ಒಂಥರ ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ, ಮತ್ತು ಸೇಲ್ಗೂ ಇಟ್ಟಿರ್ತಾರೆ ಅಲ್ಲಿ. ಕಳ್ತನ ಮಾಡಿರೋ ಮಾಲ್ ಇದು, ತಾಜ್ ಹೋಟ್ಲಲ್ಲಿ ಕಳ್ತನ ಮಾಡಿರೋದು ತಿಂತಾರೆ. ಆಯಿನ ರಸ ಇದ್ದಂಗಿದೆ, ಎಷ್ಟು ಸಾಬ್ರು ನಾವು ಹಿಂದೂ ಪರ ಹೋರಾಟರು, ಊಟಕ್ಕೋಸ್ಕರ ಇದು ಮಾಡ್ತೀವಿ. ನಾವು ಈಗ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಸ್ವಲ್ಪ ಅಲ್ಲೆಲ್ಲ ಹೋಗಿದ್ವಿ, ಹಂಗಾಗಿ ಲೇಟ್ ಆಯಿತು. ಇವಾಗ ಇನ್ನೇನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.